ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಂಡೆಕಾಯಿ ಸಾಂಬಾರು, ಬೆಂಡೆಕಾಯಿ ಮತ್ತು ಅದಕ್ಕೆ ಕ್ಯಾಪ್ಸಿಕಮ್ ಹಾಕಿ ಸಾಂಬಾರು ಮಾಡೋಣ ಅಂತ ಇವತ್ತು ಮಧ್ಯಾಹ್ನ ಮಾಡಿದ್ದು. ಸೊ ಕುಕ್ಕಿಂಗ್ ಬ್ಲಾಗ್ ಮಾಡ್ತಿದ್ದೀನಿ. ಹೇಗೆ ಮಾಡೋದು ನೋಡ್ಕೊಂಬರೋಣ. ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಸೊ ಇದಕ್ಕೆ ಕೋಕೋನಟ್ಟು, ಟ್ಯಾಮರಿಂಡ್, ಚಿಲ್ಲಿ, ಜೀರಿಗೆ, ಸ್ವಲ್ಪ ಅರಿಶಿನ. ಇದಕ್ಕೆ ಜಾರಲ್ಲಿ ಸ್ವಲ್ಪ ಮಸಾಲೆ ಮಾಡ್ಕೊಂಡ್ಬಿಡೋಣ. ಸೊ ಕಾಯಿ ಒಂದು ಹೋಳು ತೊಗೊಂಡಿದ್ದೀನಿ. ಕಾಯಿ, ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಜೀರಿಗೆ 2 ಟೀ ಸ್ಪೂನು. ಸೊ ಇದಕ್ಕೆ ಮೆಣಸಿನ್ಕಾಯಿ, ಗ್ರೀನ್ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು. ಸ್ವಲ್ಪ ಅರಿಶಿನ ಮತ್ತು ಸಾಂಬಾರಿಗೆ ತಕ್ಕನಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಗ್ರೈಂಡ್ ಮಾಡ್ಕೊಂಡೋಣ. ಸೊ ಇದು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಬೆಂಡೆಕಾಯಿ ಕಟ್ ಮಾಡಿಟ್ಕೊಂಡು, ಸೊ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿಟ್ಕೊಂಡು ಮಸಾಲೆ ರೆಡಿ ಮಾಡಿಕೊಂಡು ಬೆಂಡೆಕಾಯಿ ಕಟ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಸೊ ಇವಾಗ ನೋಡಿ, ಈ ರೀತಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ. ಮಸಾಲೆ ಮಿಕ್ಸ್ ರೆಡಿ ಆಗಿದೆ. ಒಂದು ಪ್ಯಾನ್ಗೆ ನಾವು 2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಸೊ ಇಲ್ಲಿ ಸನ್ಫ್ಲವರ್ ಆಯಿಲ್ ಬಳಸ್ತಿದ್ದೀನಿ. ಇದಕ್ಕೆ ಸಾಸಿವೆ, ನಾವು ಹೆಂಗೆ ಒಗ್ಗರಣೆ ಹಾಕ್ಕೋತೀವಿ, ಇದು ಸ್ವಲ್ಪ ಉಪ್ಪು, ಕರಿಬೇವು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರ್ತೀವಲ್ಲ, ನಾವು ಉದ್ದುದನ್ನೇ ಕಟ್ ಮಾಡ್ಕೊಂಡಿದ್ದೀನಿ. ಸಾಂಬಾರಿಗೆ ನೀಟಾಗಿ ಇದಾಗಿ ಸಿಗುತ್ತಲ್ಲ, ಇದಿಯಾಗಿ. ಸೊ ಅರ್ಧ ಕಟ್ ಮಾಡಿದ್ರೆ ಒಂದು ಸ್ವಲ್ಪ ಪಲ್ಯ ಥರ ಇರುತ್ತೆ. ಸೊ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಬೇಗನೆ ಬೇಯುತ್ತೆ. ಉಪ್ಪು ಹಾಕೋದ್ರಿಂದ ಬೇಗ ಬೆಂದಿರುತ್ತೆ. ಸೊ ಬೇಗ ಫ್ರೈ ಆಗಿರುತ್ತೆ. ನೀವು ನೋಡ್ಬೋದು ಫ್ರೈ ಆಗಿದೆ. ಈಗ ನಾವು ಮಿಕ್ಸ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಮಸಾಲೆ, ಅದೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ನೀರು ಎಷ್ಟು ಬೇಕೋ ಅಷ್ಟು. ಕಾಯಿ ಹಾಕೋದ್ರಿಂದ ಸೊ ಗಟ್ಟಿ ಆಗುತ್ತೆ, ನೀರು ಹಾಕ್ಕೊಂಡ್ರೆ ತೆಳುವಾಗಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು, ಅದು ಫ್ರೈ ಮಾಡೋಕ್ಕೂ ಹಾಕ್ಕೊಂಡಿದ್ದೀನಿ ನಾನು, ಅದು ಬೇಯೋಕ್ಕೋಸ್ಕರ ಮತ್ತು ಉಪ್ಪು ಹಿಡಿಯೋಕ್ಕೋಸ್ಕರ. ಇದು ಮಸಾಲೆಗೆ 1 ಟೀ ಸ್ಪೂನು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದಾಗ ನಾವು ಹಚ್ಚಿಟ್ಕೊಂಡಿರ್ತೀವಲ್ಲ, ಫ್ರೈ ಮಾಡಿಟ್ಕೊಂಡಿರ್ತೀವಲ್ಲ, ಅದನ್ನು ಹಾಕ್ಕೊಳ್ಳೋಣ. ಸೊ ಈ ರೀತಿ ಕುದಿ ಬರಬೇಕಾದ್ರೆ ಹಾಕ್ಕೊಂಡ್ರೆ ಆಲ್ರೆಡಿ ಅದು ನಾವು ಫ್ರೈ ಮಾಡಿಟ್ಕೊಂಡಿದ್ದೀವಿ. ಚೆನ್ನಾಗಿ ಮಸಾಲೆ ಎಲ್ಲ ಅದಕ್ಕೆ ಹಿಡಿಯುತ್ತೆ. ಸೊ ಇದ್ರ ಮೇಲೆ ಅದಕ್ಕೆ ಲಾಸ್ಟಲ್ಲಿ ನಾವು ನೋಡ್ಬೋದು, ಈ ರೀತಿ ಕುದಿ ಬರ್ತಾ ಇರಬೇಕು. ಸೊ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು, ಫ್ರೆಶ್ ಕೊರಿಯಂಡರ್ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಾಗಿ. ನೋಡಿ ರೆಡಿ ಆಗಿದೆ. ಸೊ ಕುದಿ ಚೆನ್ನಾಗಿ ಬರ್ಸೋದ್ರಿಂದ ಅದು ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಟೇಸ್ಟಿ ಕೂಡ ಇರುತ್ತೆ. ನಾವೆಲ್ಲ ಹಸಿ ಇದೇ ಹಾಕಿದ್ವಲ್ಲ, ಜೀರಿಗೆ ಎಲ್ಲ. ಸೊ ಆ ರೀತಿ ಹಾಗೆ. ಸೊ ಇದು ನಾನು ಮಧ್ಯಾಹ್ನಕ್ಕೆ ರೈಸ್ ಜೊತೆ ಊಟ ಮಾಡಿದೆ. ಸೊ ಅದು ಕೂಡ ತೋರಿಸಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು ಮತ್ತು ಬಿಸಿ ಬಿಸಿ ಇದು ತಿನ್ನಬೇಕು, ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಸರ್ವ್ ಮಾಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.